ಇನ್ನು ತೆಲುಗು ಹಿರಿಯ ನಟ ಕೋಟಾ ಶ್ರೀನಿವಾಸ್ ರಾವ್ ವಿಧಿವಶರಾಗಿದ್ದಾರೆ. ಇವರು ಅನೇಕ ಪಾತ್ರಗಳನ್ನು ನಿಭಾಯಿಸಿದ್ದಾರೆ. ಕಾಮಿಡಿ ಪಾತ್ರ ಆಗಿರ್ಬೋದು ಅಥವಾ ವಿಲನ್ ರೋಲ್ಗಳಲ್ಲಿ ನಟಿಸಿದ್ದಾರೆ. ಅವರ ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ಸಿನಿಮಾ ತೆರೆ ಕಂಡಿದ್ದು ಅಂತಂದರೆ ಕಬ್ಜಾ ಕನ್ನಡದ್ದು, ಅದರಲ್ಲೂ ಆ್ಯಕ್ಟ್ ಮಾಡಿದರು. ಪ್ಯಾನ್ ಇಂಡಿಯಾ ಮೂವಿ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕೋಟಾ ಶ್ರೀನಿವಾಸ್ ರಾವ್ ಅವರು ಈಗ ವಿಧಿವಶರಾಗಿದ್ದಾರೆ. ಇವತ್ತು ಮುಂಜಾನೆ 4 ಗಂಟೆಗೆ ಹೈದರಾಬಾದ್ನ ತಮ್ಮ ನಿವಾಸದಲ್ಲೇ ನಿಧನರಾಗಿದ್ದಾರೆ. ಸುಮಾರು 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ತೆಲುಗು, ತಮಿಳು, ಹಿಂದಿ, ಕನ್ನಡ ಎಲ್ಲ ಭಾಷೆಗಳಲ್ಲೂ ಇವರು ನಟನೆಯನ್ನು ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ ನಮ್ಮ ಬಸವ, ರಕ್ತ ಕಣ್ಣೀರು ಸೇರಿ ಇತ್ತೀಚೆಗೆ ರಿಲೀಸ್ ಆದಂಥ ಕಬ್ಜಾ ಸಿನಿಮಾ ಅದರಲ್ಲೂ ಕೂಡ ನಟಿಸಿದ್ದಾರೆ. ಹಲವು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಇವರು ಶ್ರೀನಿವಾಸರಾವ್ ಅವರು. 1942 ಜನಿಸಿದ್ದು. ಅವರ ನಿಧನ 2025 ಇಂದು ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಫೋನ್ ಸಂಪರ್ಕದಲ್ಲಿ. ಸುಚಿತ್ರಾ, ನಟ ಶ್ರೀನಿವಾಸ್ ರಾವ್ ಬದುಕಿ ಬಂದಂತಹ ಒಂದು ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಕನ್ನಡದಲ್ಲೂ ಅಪಾರ ಸಿನಿಮಾಗಳನ್ನು ಮಾಡಿದ್ದಾರೆ. ರೀಸೆಂಟಾಗಿ ಕಬ್ಜಾ ಸಿನಿಮಾ ಅಂತ ಅಂದ್ಕೊಳ್ತೀನಿ. ಕಬ್ಜಾ ಸಿನಿಮಾದಲ್ಲೂ ನಟನೆ ಮಾಡಿದ್ರು. ಕಾಮಿಡಿ ಆ್ಯಕ್ಟಿಂಗಲ್ಲೂ ಸೈ ಅನ್ನಿಸ್ಕೊಂಡು, ವಿಲನ್ ಅಂದ್ಕೊಂಡು ಕೂಡ ಸೈ ಅನ್ನಿಸ್ಕೊಂಡಿದ್ರು. ಈಗ ಕುಟುಂಬಸ್ಥರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಅನಾರೋಗ್ಯದಿಂದ ಸುಮಾರು ಈ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಆಗ್ತಾ ಇತ್ತು ಅಂತ? ಶರತ್, ಇವತ್ತು ತೆಲುಗು ಒಂದು ಭಾಷೆಯ ಖ್ಯಾತ ಹಿರಿಯ ನಟ ಕೋಟಾ ಶ್ರೀನಿವಾಸ್ ರಾವ್ ವಿಧಿವಶರಾಗಿರುವಂತದ್ದು. ಹೈದರಾಬಾದ್ನ ತಮ್ಮ ನಿವಾಸದಲ್ಲಿ ಇವತ್ತು ಮುಂಜಾನೆ 4 ಗಂಟೆ ಸುಮಾರಿಗೆ ನಿಧನರಾಗಿದ್ದಾರೆ. ಇವರು ಅನೇಕ 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೋಟಾ ಶ್ರೀನಿವಾಸ್ ರಾವ್ ಅವರು ನಟನೆಯನ್ನ ಮಾಡಿದ್ರು. ಜೊತೆಗೆ ಅವರ ಕೊನೆಯ ಸಿನಿಮಾ 2 ವರ್ಷದ ಮುಂಚೆ ಅವರು ಸುವರ್ಣ ಸುಂದರಿ ಅನ್ನೋ ಒಂದು ಕೊನೆಯ ಚಿತ್ರದಲ್ಲಿ ನಟನೆಯನ್ನ ಕೂಡ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವರು ತೆಲುಗು ಮಾತ್ರ ಅಲ್ಲ, ತಮಿಳ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ, ಮಲಯಾಳಂ ಭಾಷೆಯಲ್ಲೂ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ನಟಿಸಿರುವಂತಹ ಒಂದು ಸಿನಿಮಾ ನಮ್ಮ ಬಸವ ಆಗಿರ್ಬೋದು, ರಕ್ತ ಕಣ್ಣೀರು ಸೇರಿ ಹಲವು ಕನ್ನಡ ಚಿತ್ರಗಳಲ್ಲೂ ಕೂಡ ನಟನೆಯನ್ನ ಮಾಡಿದ್ರು. ಅವರು ಹಾಸ್ಯ ಕಲಾವಿದರು ಅಂತಾನೆ ಒಂದ್ ರೀತಿಯಲ್ಲಿ ಖ್ಯಾತಿಯನ್ನ ಪಡ್ಕೊಂಡಿದ್ರು. ಜೊತೆಗೆ ಇವತ್ತು ಅನಾರೋಗ್ಯದಿಂದ ಕೋಟಾ ಶ್ರೀನಿವಾಸ್ ರಾವ್ ಅವರು ಬಳಲ್ತಾ ಇದ್ರು. ಇದರಿಂದಾಗಿ ಅವರು ಇವತ್ತು ಮುಂಜಾನೆ 4 ಗಂಟೆಗೆ ಸುಮಾರಿಗೆ ನಿಧನರಾಗಿದ್ದಾರೆ. ಜೊತೆಗೆ ಇವ್ರಿಗೆ ಪದ್ಮಶ್ರೀ, ನಂದಿ ಪ್ರಶಸ್ತಿಗೆ ಸೇರಿದಂತೆ ಹಲವು ಪ್ರಶಸ್ತಿಯನ್ನ ಕೂಡ ಕೋಟಾ ಶ್ರೀನಿವಾಸ್ ಅವರು ಪಡ್ಕೊಂಡಿದ್ರು. ಜೊತೆಗೆ ಇವರು ಕೋಟಾ ಶ್ರೀನಿವಾಸ್ ಅವರು ಜುಲೈ 10ನೇ ತಾರೀಕರಂದು 1942ರಲ್ಲಿ ಕೃಷ್ಣಾ ಜಿಲ್ಲೆಯ ಕಂಕಿಪಡುವಿನಲ್ಲಿ ಕೂಡ ಜನಿಸ್ತಾರೆ. ಇವರು ಕೇವಲ ನಟರಲ್ಲ, ರಾಜಕೀಯಕ್ಕೂ ಪ್ರವೇಶವನ್ನ ಮಾಡಿದ್ರು. ರಾಜಕೀಯದಲ್ಲೂ ಕೂಡ ಯಶಸ್ಸನ್ನ ಕಂಡಿದ್ರು. 1999ರಿಂದ 2004ರವರೆಗೆ ವಿಜಯವಾಡದ ಪೂರ್ವ ಕ್ಷೇತ್ರದ ಶಾಸಕರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.